ಇನ್ನು ರಾಜ್ಯಸಭೆ ಚುನಾವಣೆಯಲ್ಲಿ 3 ಪಕ್ಷಗಳಿಗೂ ಅಡ್ಡ ಮತದಾನದ ಆತಂಕ ಎದುರಾಗಿದೆ. ಕಾಂಗ್ರೆಸ್ ಶಾಸಕರನ್ನ ವಿಪಕ್ಷಗಳು ಸೆಳೆಯಬಹುದು ಅನ್ನೋ ಆತಂಕ. ಈ ಹಿನ್ನೆಲೆ ಇವತ್ತು ರೆಸಾರ್ಟ್ಗೆ ಶಿಫ್ಟ್ ಆಗ್ತಾ ಇದ್ದಾರೆ ಕಾಂಗ್ರೆಸ್ನ ಶಾಸಕರು. ಹಿಲ್ಟನ್ ಹೋಟೆಲ್ಗೆ ಪಕ್ಷದ ಶಾಸಕರನ್ನ ಕಾಂಗ್ರೆಸ್ ಪಕ್ಷ ಶಿಫ್ಟ್ ಮಾಡ್ಕೊಳ್ತಾ ಇದೆ. ಅಧಿವೇಶನ ಇವತ್ತು ಮುಗಿತಾ ಇದ್ದ ಹಾಗೆ ತಮ್ಮ ಎಲ್ಲ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ರೆಸಾರ್ಟ್ನಲ್ಲಿ ಶಾಸಕರಿಗೆ ರಾಜ್ಯಸಭಾ ಎಲೆಕ್ಷನ್ ಮತದಾನದ ತರಬೇತಿ ಕೊಡೋದು. ತರಬೇತಿ ಅಂದ್ರೆ ಏನು? ಅಡ್ಡ ಮತದಾನ ಮಾಡದೇ ಇರೋ ಹಾಗೆ ಅವರನ್ನ ಹಿಡಿತದಲ್ಲಿ ಇಟ್ಕೊಳ್ಳೋ ಪ್ರಯತ್ನ. ಡೀಟೇಲ್ಸ್ ಕೊಡ್ತಾರೆ ಹರೀಶ್. ಈಗ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ರು, ಬಿಜೆಪಿ ಮತ್ತೆ JDS ಮತವನ್ನೇ ನಾವು ತಗೋತೀವಿ, ಅಡ್ಡ ಮತದಾನದ ಆತಂಕ ನಮಗಿಲ್ಲ ಅಂತ. ಬಟ್ ಆ ಆತಂಕ ಇರೋದಕ್ಕೇನೆ ರೆಸಾರ್ಟಿಗೆ ಶಿಫ್ಟ್ ಮಾಡ್ತಿದ್ದಾರೆ ಈಗ ಎಲ್ಲ ಶಾಸಕರನ್ನ ಕಾಂಗ್ರೆಸ್ ಪಕ್ಷದಿಂದ ಅಂತ. ವಿಜಯ್, ಬಹಳ ಮುಖ್ಯವಾಗಿರುವಂತದ್ದು ಕೂಡ ನಾಳೆ ರಾಜ್ಯಸಭಾ ಚುನಾವಣೆ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಕೂಡ ಆಡಳಿತಾರೂಢ ಕಾಂಗ್ರೆಸ್ ಶಾಸಕರನ್ನ ತಮ್ಮ ಪಕ್ಷದಲ್ಲಿ ಹಿಡಿದಿಟ್ಟುಕೊಳ್ಳುವಂತ ಲೆಕ್ಕಾಚಾರದಲ್ಲಿ ಈಗ ಸಿಎಂ ಮತ್ತೆ DCM ನಿರತರಾಗಿರುವಂತದ್ದು ಸ್ಪಷ್ಟವಾಗಿ ಕಾಣಿಸ್ತದೆ. ಯಾಕಂತಂದ್ರೆ ಇಲ್ಲಿ 4 ಸ್ಥಾನಗಳ ಪೈಕಿ 3 ಕಾಂಗ್ರೆಸ್ ನಿರಾಯಿಸುವಾಗಿ ಮತ್ತೆ ಬಿಜೆಪಿ 1 ಸ್ಥಾನವನ್ನು ನಿರಾಯಿಸುವಾಗಿ ಗೆಲ್ಲುವಂತೆ ಅವಕಾಶ ಇರುವಂತದ್ದು. ಆದ್ರೆ ಬಿಜೆಪಿ JDS ಮೈತ್ರಿ ಅಭ್ಯರ್ಥಿಯಾಗಿ ಕೂಡ 5ನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರನ್ನ ಕಣಕ್ಕಿಳಿಸಿರುವಂತಹ ಹಿನ್ನೆಲೆಯಲ್ಲಿ ಈಗ ಅನಿವಾರ್ಯವಾಗಿ ಕೂಡ ಚುನಾವಣೆ ಎದುರಾಗ್ತಿರುವಂತದ್ದು. ಈ ಒಂದು ಚುನಾವಣೆಯಲ್ಲಿ ಅಡ್ಡ ಮತದಾನ ಆಗಬಹುದು ಅನ್ನುವಂತ ಆತಂಕ ಸಹಜವಾಗಿ ಕಾಂಗ್ರೆಸ್ ನಾಯಕರನ್ನ ಕಾಡುತ್ತಿದೆ. ಈ ಹಿನ್ನೆಲೆಯಲ್ಲಿ ಇಂದು ಪಕ್ಷದ ಎಲ್ಲಾ ಶಾಸಕರನ್ನ ಕೂಡ ನೇರವಾಗಿ ಮಾನ್ಯತಾ ಟೆಕ್ ಪಾರ್ಕ್ ನಲ್ಲಿ ಇರುವಂತಹ ಹಿಲ್ಟನ್ ಹೋಟೆಲ್ಗೆ ಶಿಫ್ಟ್ ಮಾಡೋದಕ್ಕೆ ಈಗಾಗಲೇ ಭರ್ಜರಿ ತಯಾರಿ ಕೂಡ ನಡೆದಿದೆ. ಇವತ್ತು ಸಹಜವಾಗಿ ಕೂಡ ರಾಜ ವೆಂಕಟಪ್ಪ ನಾಯಕರವರ ನಿಧನದ ಸಂತಾಪ ಸೂಚನೆ ಕೂಡ ವಿಧಾನಸಭೆಯಲ್ಲಿ ಆಗುತ್ತೆ. ಅದಾದ ನಂತರ ನೇರವಾಗಿ ಹೋಟೆಲ್ಗೆ ಶಿಫ್ಟ್ ಆಗುತ್ತೆ. ಶಾಸಕರು ಎಲ್ಲರೂ ಕೂಡ ಒಟ್ಟಾಗಿ ಶಿಫ್ಟ್ ಆಗಬೇಕಾಗುತ್ತೆ. ಈಗಾಗಲೇ DCM ಡಿ.ಕೆ. ಶಿವಕುಮಾರ್ KPCC ಅಧ್ಯಕ್ಷರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಸ್ಪಷ್ಟವಾಗಿ ಎಲ್ರಿಗೂ ಕೂಡ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಸೊ ಒಂದು ದಿನದ ಮಟ್ಟಿಗೆ ವಾಸ್ತವ್ಯ ಹೂಡೋದಕ್ಕೆ ಎಲ್ಲ ರೀತಿಯಲ್ಲಿ ಕೂಡ ನೀವು ಸಿದ್ಧತೆ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ಎಲ್ಲರೂ ಕೂಡ ಹೋಟೆಲ್ಗೆ ಶಿಫ್ಟ್ ಆಗ್ತಾರೆ. ಶಿಫ್ಟ್ ಆಗೋದ್ರಲ್ಲಿ ಜೊತೆಗೆ ಮುಖ್ಯವಾಗಿ ಸಂಜೆ ಹೋಟೆಲ್ ಅಲ್ಲಿ ಕೂಡ ಶಾಸಕಾಂಗ ಪಕ್ಷದ ನಾಯಕರಾಗಿರುವಂತಹ CM ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಬಹಳ ಮುಖ್ಯವಾಗಿ ಹಲವು ವಿಚಾರಗಳು ಕೂಡ ಚರ್ಚೆ ಆಗುತ್ತೆ. ಅಲ್ಲಿ ಮುಖ್ಯವಾಗಿ ಹೋಟೆಲ್ ಅಲ್ಲಿ ಒಂದು ಮಾತನ್ನ ಕೂಡ ಅಲ್ಲಿ ಸ್ಪಷ್ಟವಾಗಿ ತರಬೇತಿಯನ್ನು ಕೊಡುವಂತ ಒಂದು ಪ್ರಯತ್ನ ಆಗುತ್ತೆ. ಯಾರಿಗೆ ವೋಟ್ ಹಾಕಬೇಕು, ಮೊದಲ ಪ್ರಾಶಸ್ತ್ಯ ಮತಗಳು ಯಾರಿಗೆ ಹಾಕಬೇಕಾಗುತ್ತೆ ಅಂದ್ರೆ 3 ಜನ ಅಭ್ಯರ್ಥಿಗಳು ಇರುವಂತದ್ದು. GC ಚಂದ್ರಶೇಖರ್, ಸೈಯದ್ ಹುಸೇನ್ ಮತ್ತೆ ಅಜಯ್ ಮಾಕೆನ್, ಈ 3 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಹಾಗಾಗಿ ಯಾರಿಗೆ ಮೊದಲ ಪ್ರಾಶಸ್ತ್ಯದ ಮತ ಹಾಕಬೇಕು, ಯಾವ ರೀತಿ ಚಲಾಯಿಸಬೇಕು, ಯಾವ ರೀತಿ ಅದು ತಿರಸ್ಕೃತ ಆಗದೇ ಇರೋ ರೀತಿಯಲ್ಲಿ ಯಾವ ರೀತಿ ನಾವು ಮತವನ್ನ ಚಲಾಯಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಮನವರಿಕೆ ಮಾಡಿಕೊಡ್ತಕ್ಕಂಥ ಒಂದು ಪ್ರಯತ್ನ ಆಗುತ್ತೆ. ಅದಾದ ನಂತರ ನಾಳೆ ರಾಜ್ಯಸಭಾ ಚುನಾವಣೆ ಇರುವಂತದ್ದು. ವಿಧಾನಸೌಧಕ್ಕೆ ನೇರವಾಗಿ ಹೋಟೆಲ್ ಇಂದ ಕರೆತರುವಂತಹ ಒಂದು ಪ್ರಯತ್ನ ಆಗುತ್ತೆ. ಯಾವುದೇ ಕಾರಣಕ್ಕೂ ಅಡ್ಡ ಮತದಾನ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಆತಂಕದ ಕಾರಣಕ್ಕಾಗಿ ಎಚ್ಚರಿಕೆ ವಹಿಸಿರುವಂತದ್ದು. ಹಾಗಾಗಿ ಕಾಂಗ್ರೆಸ್ ಅಲ್ಲಿ ಕೂಡ ಅವರು ಸುಮ್ಮನೆ ಸೈಲೆಂಟ್ ಆಗಿ ಕುಳಿತಿದ್ದಾರೆ ಅನ್ನುವಂತ ಅರ್ಥ ಏನೂ ಅಲ್ಲ. ಅವರು ಕೂಡ ಬಿಜೆಪಿ JDS ನ ಒಂದಷ್ಟು ಶಾಸಕರನ್ನ ಸೆಳೆಯುವಂತ ಒಂದು ಪ್ರಯತ್ನ ಆಗ್ತಿದೆ ಅನ್ನುವಂತ ಮಾತುಗಳು ಕೇಳಿಬರ್ತವೆ. ಕೆಲವೊಂದು ಶಾಸಕರನ್ನ ಇದೇನು ಓಟ್ಗೆ ಆಗದೇ ಇರೋ ರೀತಿಯಲ್ಲಿ ತಟಸ್ಥವಾಗಿ ಉಳಿಯುವಂತ ಒಂದು ಪ್ರಯತ್ನದ ಭಾಗವಾಗಿ ಒಂದಷ್ಟು ಚರ್ಚೆಗಳು ಕೂಡ ಈಗ ನಡೀತಾ ಇರುವಂತದ್ದು. ಸೋಮಶೇಖರ್ ಮತ್ತೆ ಶಿವರಾಮ್ ಇಬ್ಬರು ಕೂಡ ತಟಸ್ಥಗೊಳಿಸಬಹುದು ಅನ್ನುವಂತ ರೀತಿಯಲ್ಲಿ ಕೂಡ ಸಾಕಷ್ಟು ಚರ್ಚೆಗಳು ನಡೆದಿವೆ. ಮತ್ತೆ JDS ನ ಒಂದು 5-6 ಜನ ಶಾಸಕರನ್ನ ಕೂಡ ಕಾಂಗ್ರೆಸ್ ನಾಯಕರು ಸಂಪರ್ಕ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಕೇಳಿಬರ್ತಿದೆ. ಆದ್ರೆ ಒಂದು ಮುಖ್ಯ ಆಗ್ತಾ ಇರುವಂತದ್ದು, ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥದ್ದು ಒಂದು 135ರಲ್ಲಿ ಒಂದು ರಾಜ ವೆಂಕಟಪ್ಪ ನಾಯಕರವರು ನಿಧನ ಆಗಿದ್ದಾರೆ. ಹಾಗೆ 134 ಸ್ಥಾನಗಳು ಇರುವಂತದ್ದು. ಪಕ್ಷೇತರ 3 ಇರುವ 4 ಅಂದ್ರೆ ಲತಾ ಮಲ್ಲಿಕಾರ್ಜುನ್ ಆಗಿರ್ಬೋದು, ಜನಾರ್ದನ ರೆಡ್ಡಿ, ದರ್ಶನ್ ಪುಟ್ಟಣ್ಣಯ್ಯ, ಅದರೊಳಗೆ ಪುಟ್ಟಸ್ವಾಮಿ ಕೂಡ, ಇವರೆಲ್ಲರೂ ಕೂಡ ಇವ್ರ ಓಟ್ಗಳನ್ನ ಕೂಡ ಈಗ ಹಿಡಿದಿಟ್ಕೊಳ್ಳುವಂತ ಲೆಕ್ಕಾಚಾರದಲ್ಲಿ ಈಗಾಗ ಕಾಂಗ್ರೆಸ್ ನಾಯಕರು ಮಾತುಕತೆ ನಡೆಸಿದ್ದಾರೆ. ಬಹುತೇಕ ಎಲ್ಲರೂ ಕೂಡ ಪಕ್ಷದ ಜೊತೆ ನಿಲ್ತಾರೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಈಗ ಕಾಂಗ್ರೆಸ್ ನಾಯಕರು ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಸುಲಭವಾಗಿ 3 ಸ್ಥಾನಗಳನ್ನ ಗೆಲ್ಲಬಹುದು. ಆದ್ರೆ ಕೆಲವೊಂದು ಕಡೆ ಕೊನೆಯ ಹಂತದಲ್ಲಿ ಒಂದಷ್ಟು ಜನರನ್ನ ಗೈರಾಜರಿ ಮಾಡಿಸ್ಬಿಟ್ರೆ ಏನ್ ಮಾಡೋದು ಅನ್ನುವಂತ ಆತಂಕ ಸಹಜವಾಗಿ ಕಾಂಗ್ರೆಸ್ ನಾಯಕರಿಗೆ ಕಾಡ್ತಾ ಇದೆ. ಹಾಗಾಗಿ CM ಸಿದ್ದರಾಮಯ್ಯ ಮತ್ತೆ DCM ಡಿ.ಕೆ. ಶಿವಕುಮಾರ್ ಇಬ್ರು ಕೂಡ ಏನು ಅಸಮಾಧಾನಗೊಂಡಿರುವಂತಹ ಶಾಸಕರಿಂದ ಹಿಡಿದು ಪ್ರತಿಯೊಬ್ಬ ಶಾಸಕರ ಜೊತೆ ನೇರ ಮಾತುಕತೆಯನ್ನು ನಡೆಸಿದ್ದಾರೆ, 1-to-1 ಚರ್ಚೆಯನ್ನು ನಡೆಸಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಅಡ್ಡ ಮತದಾನಕ್ಕೆ ಅವಕಾಶ ಕೊಡಬಾರದು, ಇದು ಪ್ರತಿಷ್ಠೆಯ ಚುನಾವಣೆ ಆಗಿರುವಂತದ್ದು ಹಿನ್ನೆಲೆಯಲ್ಲಿ ಅಂತ. ಒಂದು ವೇಳೆ ಇದು ಅಡ್ಡ ಮತದಾನ ಆಗಿ ಪಕ್ಷದ ಒಬ್ಬ ಅಭ್ಯರ್ಥಿ ಸೋತಿದ್ದೆ ಆದಲ್ಲಿ ದೊಡ್ಡ ಮಟ್ಟದ ಮುಜುಗರಕ್ಕೆ ಎಡೆ ಮಾಡಿಕೊಡುತ್ತೆ. ಮುಂಬರುವ ಲೋಕಸಭಾ ಚುನಾವಣೆಗೂ ಕೂಡ ಅದು ಒಂದು ರೀತಿ ಬೇರೆ ರೀತಿಯ ಒಂದು ಸಂದೇಶ ಸೂಚನೆ ರವಾನೆ ಮಾಡುತ್ತೆ ಅನ್ನುವಂತ ಆತಂಕ ಕೂಡ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಅಡ್ಡ ಮತದಾನ ಆಗಬಾರದು, 3 ಅಭ್ಯರ್ಥಿಗಳು ಕೂಡ ಗೆಲ್ಲಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ತಂತ್ರಗಾರಿಕೆಗಳನ್ನ ರೂಪಿಸಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.